ಫೈನಲಿ ಗಾಯ್ಸ್ ಎಂಟ್ರೆನ್ಸಿಗಂತೂ ಬಂದಿದ್ವಿ. ಸೊ ಇಲ್ಲಂತೂ ಸಿಕ್ಕಾಪಡ ಜನ ಇದ್ದಾರೆ ಇವರು. ಸೊ ಅಲ್ಲಿಂದ ಇಲ್ಲವರೆಗೂ ವಾಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ಎಂಟ್ರೆನ್ಸ್ ಅಲ್ಲಿ ಮುಂದೆ ಹೋಗ್ಬೇಕು, ರೈಟ್ ಸೈಡ್ಗೆ ಹೋಗ್ಬೇಕಲ್ಲಿ. ಸೊ ಅಲ್ಲಿ ಟಿಕೆಟ್ ಎಲ್ಲ ತೊಗೊಬೇಕು. ನನಗೊಂದು ಡೌಟು, ಹಾಂ ಟಿಕೆಟ್ ಎಲ್ಲಿ ತೊಗೊಳ್ಳೋದು? ಅಲ್ಲೇನಾ ಕನ್ಫರ್ಮ್? ತಾಜ್ ಮಹಲ್ ಎಂಟ್ರಿ ಅದು ಎಲ್ಲರಿಗೂ ಗೊತ್ತು. ಟಿಕೆಟ್ ಎಲ್ಲಿ ತೊಗೊಳ್ಳೋದು? ಅಲ್ಲೇ ಇರಬೇಕು ಅನ್ಸುತ್ತೆ. ಅಲ್ಲಿ ಇದ್ದಿಲ್ಲ ಅಂದರೆ ಆಮೇಲೆ ಮಾತಾಡ್ಬಿಡ್ತೀನಿ. ಅಲ್ಲಿ ನಾನು ಬುಕಿಂಗ್ ಟಿಕೆಟ್ ಎಲ್ಲಿದ್ಕೆ ಇಲ್ಲ ಬಾ ಅಂತ ಬುಕಿಂಗ್ ಅಲ್ಲ, ಟಾಯ್ಲೆಟ್ಸ್ ಅಯ್ಯೋ ಟಾಯ್ಲೆಟ್ ಅದು ಪಕ್ಕ ಬರ್ತಿತ್ತು ಟಿಕೆಟ್ ಬುಕಿಂಗ್ ಅಂತ. ಕ್ಯೂ ನಿಂತ್ಕೊಂಡಿದ್ದಾರೆ, ಕಾಣಿಸ್ತಾ? ಅಲ್ಲಿ ಕಾಣಿಸ್ತಾ ಇದೆಯಾ? ಅಜೂರ ಹೋಗ್ಬಿಟ್ಟು ಇಲ್ಲ ನಿಮಗೆ ಟಿಕೆಟ್ ಅಂತ ಒಂದು ಮಾತು ಬರಲಿ, ಬನ್ನಿ. ಜನರಲ್ ಟಿಕೆಟ್ ಹೋಲ್ಡರ್ ಜನ್ 50 to 250. सर टिकट ತೊಗೊಳ್ಬೇಕು ಸರ್. सारे 3 है, एक तुम्हारा नहीं तो पागल है ना. ತೊಗೊಳ್ತಿದ್ದಾರೆ ಬನ್ನಿ. 3 है लेकिन वो तो बोली ना. ಟಿಕೆಟ್ ಕೌಂಟ್ರು ಅಲ್ಲೇ ಹಿಂದೆ ಹೋಗ್ಬೇಕು, ಮತ್ತೆ ರಿಟರ್ನ್ ಹೋಗ್ತಾ ಇದೀವಲ್ಲ. ಒಬ್ಬ ಫೋನಲ್ಲಿ ಮಾತಾಡ್ತಿದ್ದ, ಸೋಕೆ ಅವನು ಹೇಳುವಾಗ ಇಲ್ಲ ಅದು ಏನು ಅದೆಲ್ಲ ಸ್ವಲ್ಪ ಕೇಳೋಣ ಹಂಗೆಲ್ಲ ಇಲ್ಲ. ಅಯ್ಯೋ ನಿನ್ನ ಫೋನ್ಗಳಲ್ಲಿ ಮಾತಾಡ್ಕೊಂಡು ನಿಮ್ಮ ಹುಡುಗಿ ಜೊತೆ ಮಾತಾಡ್ಕೊಂಡಿದ್ದೆ ಯಾರಿಗೂ ಮನೆಯಿಂದ ಫೋನ್ ಮಾಡಿದ್ದೆ. ಸರ್ ಎಲ್ಲಿದ್ದೀರಾ ಏನು ಮನೆ ನೋಡಿ ಫ್ರೆಂಡ್ಸ್, ನಿಮ್ಮ ಅಕ್ಕ ನೋಡ್ಕೊಬಿಡಿ, ಮನೆಯವರು ಅಂತ ಹೇಳ್ತಾನೆ. ನೋಡಿದ್ರೆ ಎಷ್ಟು ಜನ ಹುಡುಗಿರು ಭಾಳ ಲೈಫ್ ಹಾಳು ಮಾಡೋಣ ಇಲ್ಲಿವರೆಗೂ. ಹಿಂಗೆಲ್ಲ ಬ್ಲಾಗ್ ನೋಡೋರಲ್ಲ ನನಗೇನು ಹೇಳ್ತಾರೆ ನೋಡಿ, ಅಯ್ಯೋ ಇವರು ಆಂಟಿ ಲವರು, ಇವರು ಎಷ್ಟು ಜನ ಹುಡುಗಿರು ಲೈಫ್ ಹಾಳು ಮಾಡೋರು ಏನೋ ಗೊತ್ತಿಲ್ಲ. ಬಟ್ ಇಲ್ಲಿಂದ ಇಲ್ಲಿಂದ ನಾವು ಹೋಗ್ಬಿಟ್ಟು ಟಿಕೆಟ್ ಎಲ್ಲ ತೊಗೊಂಡು ಮತ್ತೆ ಎಂಟ್ರೆನ್ಸ್ ಹತ್ರ ಹೋಗಿ ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಅಲ್ಲಿ ಫಸ್ಟ್ ಏನಂದರೆ ಅವ್ರಿಗೆ ಟಿಕೆಟ್ಸ್ ಎಲ್ಲ ಕೊಟ್ಟು, ಸೊ ಅಲ್ಲಿಂದ ನಾವು ಎಂಟ್ರಿ ಆಗೋಷ್ಟೊಳಗಡೆ ಮಿನಿಮಮ್ ಅಂದರೂ ಹಾಫ್ ಆನ್ ಅವರ್ 1 ಅವರ್ ಬೀಳ್ಬೋದು. ಅಯ್ಯೋ ನಮ್ಮ ಬಾಧೆಗಳು ಒಂದೊಂದಲ್ಲ. ನಾನು ಆವಾಗಲೇ ಹೇಳಿದೆ ಸರ್ ಒಂದು 2-3 ಗಂಟೆಗೆ ಹೋಗೋಣ ಅಂತ. ಇಲ್ಲ ಇನ್ನೂ ಹೋಗೋಣ, ಟೈಮ್ ಇದೆ, ಚೆನ್ನಾಗಿರುತ್ತೆ. ಹೋಗ್ಬಿಟ್ಟು ಬಿಸಿಲಲ್ಲಿ ಅಲ್ದ್ಬಿಡು. ಇವಾಗ ಏನು ಮಾಡ್ತಿದ್ರ ಅಂತೆ? ಇವಾಗ ಬಿಸಿಲಲ್ಲಿ ಇಲ್ಲ, ನಾವು ನೆಳ್ಳಲ್ಲಿ ಬರ್ತಾ ಇರೋದು. ಇವಾಗಲೂ ಅಷ್ಟೇ ಅವಾಗಲೂ ಅಷ್ಟೇ. ಹೊರಗಡೆ ಹೋಗಿದ್ರೆ ಸ್ವಲ್ಪ ಆರಾಮಾಗಿ ಕೂತಿರ್ಬೋದು ಸೈಡ್ಗೆ. ಅಲ್ಲಿ ನೋಡಿ ಎಷ್ಟಂತ ರಶ್ ಇದೆ. ತಾಜ್ ಮಹಲ್ ಪಕ್ಕದಾನೆ ನೋಡ್ಕೊಳಪ್ಪ. ಇವತ್ತೆಲ್ಲ ಲೀವ್ ಆಗ್ಬಿಟ್ಟು ಮನೆಗೆ ಹೋಗಿ ಏನು ಬ್ರೋ ಅಷ್ಟೇ. ನಾಳೆ ಮಾಡೋಣ ಬಾ, ಹೋಗ್ಲಿ ತಾಜ್ ಮಹಲ್ಗೆ. ಇಲ್ಲ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಇವತ್ತೇ ತೊಗೊಳ್ಬೇಡ ಬನ್ನಿ. ಸೊ ಟಿಕೆಟ್ ತಗೊಳ್ಳೋ ಕೌಂಟ್ರ್ ಕೂಡ ಖಾಲಿ ಇದೆ. ಅದರಲ್ಲಿ ಕಲೆಕ್ಟ್ ಮಾಡೋ ಜಾಗ ಎಷ್ಟು ಬ್ಯುಸಿ ಇದೆ ನೋಡಿ. ಓನ್ಲಿ ಕ್ಯಾಶ್. ಏನಾದರೂ ಕೊಟ್ಕೋ, ಬೇಡ ಅಂದರೆ ಯಾರು. ನಮ್ಮ ಹುಡುಗ ಹೋಗಿ ಟಿಕೆಟ್ ತಗೊಂತವನೆ. ಹಾಂ ಗುರು, 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಟಿಪ್ ಇರಲಿ. ಟಿಪ್ 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ್ಬಾ, ಪರವಾಗಿಲ್ಲ. 20,000 ಸಾಕು. ಬ್ಲಾಕ್ ಮಾಡ್ತಿದ್ದೀರಲ್ಲ, ಹಂಗೆ ಹೇಳಿದ ತಕ್ಷಣ ರಿಯಾಕ್ಷನ್ ನೋಡ್ರಿ. ನೀವು ಚಾನೆಲ್ ರನ್ ಮಾಡ್ತಿದ್ದೀರಲ್ಲ, ಅದ್ರಲ್ಲಿ ಬಂದಿದ ತಕ್ಷಣ ಏನು ಮಾಡಿ, ಫುಲ್ ಇನ್ಕಮ್ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. 10,000 ಡೊನೇಷನ್ ಮಾಡ್ತೀನಿ. ಹೌದಾ? ಹಂಗಾದ್ರೆ ಮಾಡು, ದಮ್ಮು ತಾಕತ್ತಿದ್ರೆ ಮಾಡು. ಅಲ್ಲ ಏನಿಲ್ಲ, ನೀವು ನಮ್ಮ ಅಕೌಂಟ್ ನಂಬರ್ ಕ್ರೆಡಿಟ್ ಮಾಡಿದ್ರೆ ಅಷ್ಟೇ. ನಾನು ಮಾಡ್ತೀನಿ ಗಣ್ಣಿ. ಇವಾಗ ನೀನು ದಮ್ಮು ತಾಕತ್ತಿದ್ಯಾ, ಅಲ್ಲಿ 10,000 ಕೊಟ್ಬಿಡು. ಕ್ರೆಡಿಟ್ ಆಗಲಿ, ತಿರ್ಗಾ ಬಂದು ಕೊಡ್ತೀನಿ. ನಿನ್ನ ಮಕ್ಕ ನೋಡ್ಕ, ಎಲ್ಲ ಮಾತಿಗಷ್ಟೇ. ಹಾಂ, ಕರಡಿ ಕೂದಲಿದ್ದಂಗೆ ಐತೆ, ನೋಡ್ಕೊಂಬಿಟ್ರಿ ಫ್ರೆಂಡ್ಸ್. ಬಟ್ ಏನಂದರೆ ಎಲ್ಲ ಮಿಂಚ್ತಾವನಪ್ಪ ಇವತ್ತು. ವೈಟ್ ಶೂ, ವೈಟ್ ಒಳಗಡೆ ವೈಟ್ ಟೀ ಶರ್ಟು, ಬ್ಲೂ ಜೀನ್ಸು. ಅಮ್ಮೋ ಪಾ, ಅದನ್ನು ಹಾಕ್ಕೊಂಡ್ರೆ ಸೋಡಾ ಬುಡ್ಡಿ ಥರ ಕಾಣಿಸ್ತಾರೆ. ಫಸ್ಟ್ ಆಫ್ ಆಲು ನೋಡಿರಿ, ಅಮಾಯಕ, ಏನೂ ಗೊತ್ತಿಲ್ಲ ಆ ಮಗುಗೆ. ಗುರು ಒಂದು ಲುಕ್ ಹಾಕಿಲ್ಲ ಗುರು.
ಇವಾಗ ಫೈನಲಿ ಟಿಕೆಟ್ಸ್ ಎಲ್ಲ ತೊಗೊಂಡ್ವಿ. ಆದರೆ ಅಲ್ಲಿ ಒಳಗಡೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಒಳಗಡೆ ಓಕೆ ಏನಿಲ್ಲ ಅಂದರೆ ಮಿನಿಮಮ್ 1 ಅವರ್ ಬೀಳ್ಬೋದು, ಅಷ್ಟು ಜನ ಇದ್ದಾರೆ. ಅಮ್ಮ, ಆದರೆ ಇನ್ನೊಂದು ವಿಷಯ ನೋಟ್ ಮಾಡಿ, ಫಸ್ಟೆಲ್ಲ ಟೈಟ್ ಫಿಟ್ಟಿಂಗ್ ಆಗಿದ್ರೆ ಚೆನ್ನಾಗಿತ್ತು, ಬ್ಯಾಗಿ ಆಗಿದ್ರೆ ಒಂಥರ ಮಾತಾಡೋರು. ಇವಾಗೆಲ್ಲ ಬ್ಯಾಗಿ ಟ್ರೆಂಡಿಂಗ್ ಬಂದಿದೆ. ಟೈಟ್ ಪ್ಯಾಂಟ್ ಹಾಕೋರು ನಾನು ನೋಡಿದ್ರೆ ಏನೋ ಹಿಂಗೆ ಹಾಕಿದೆ ಹೆಂಗೋ ಹಾಕಿದೆ ನಮಗೆ ರಿವರ್ಸಲ್ಲಿ ಕೇಳ್ತಿದ್ದಾರೆ. ಬಿಕಾಸ್ ನಾನು ಯೂಸ್ ಮಾಡೋದು ಅದೇ, ಬೈಕಲ್ಲಿ ಹೋಗ್ಬೇಡಿ, ನಾನು ಬ್ಯಾಗಿನ ಯೂಸ್ ಮಾಡ್ತೀನಿ. ನನಗೆ ಈ ಟೈಟ್ ಫಿಟ್ಟಿಂಗ್ ಪ್ಯಾಂಟ್ ಅಂದರೆ ಈಗ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನೋಡಿ ಒಂದ್ಸಲ ಬೇಕಾದ್ರೆ ಡ್ರೆಸ್ ನೋಡ್ಕೊಂಬಿಡಿ. ಡ್ರೆಸ್ ಹಿಂಗೆಲ್ಲ ಮಾಡಬೇಡಿ, ಹಿಂಗೆಲ್ಲ ಮಾಡಬಾರ್ದು, ದಯವಿಟ್ಟು ಬನ್ನಿ. ಮಾಡಬೇಕು. ಅದೇ ನಮ್ಮ ಹತ್ರ ಹೇಳ್ತಾರೆ ಅದು ಅದಂಗೆ ಹಾಕ್ಕೊಂಡಿದ್ವಿ, ಜಾಕೆಟ್ ಹಿಂಗೆ ಹಾಕ್ಕೊಂಡಿದ್ವಿ ಅಂತ. ಲಾಸ್ಟ್ ನೋಡಿದ್ರೆ ಇವ್ರು ಚೆನ್ನಾಗಿ ಕಾಣಿಸ್ಬೇಕಂತ ಏನು ಮಾಡ್ತಾರೆ ಗುರು, ನೀವೇನು ಮಾಡಿ ಇದು ಹಿಂಗೆ ಮುಂದಡೆ ಹೋಗಿ ನಮ್ಮನ್ನ ವೀಡಿಯೋ ತೊಗೊಳ್ಳಿ. ಯಾಕಂದರೆ ಇವಾಗ ಇವ್ರು ಫುಲ್ಲಾಗಿ ಕಾಣಿಸ್ತಾರೆ, ನಮ್ಗೆ ಇಷ್ಟೇ ಶಾರ್ಟ್ ಆಗಿಬಿಡುತ್ತೆ. ಅಲ್ಲ ಏನು ಸರ್ ಇಷ್ಟೆಲ್ಲ ಇದು ಮಾಡ್ತಿದ್ರಾ? ಅಲ್ಲ ಒಳ್ಳೇದಕ್ಕ ಇವನೊಬ್ಬ ಏನಕ್ಕೆ ಬರ್ತಿದ್ದಾನೆ, ಏನು ಮಾತಾಡ್ತಿದ್ದಾನೆ ಏನೂ ಅರ್ಥ ಆಗ್ತಿಲ್ಲ, ಸೈಲೆಂಟಾಗಿ ಬರ್ತಿದ್ದಾನೆ. ಅವ್ರ ಕತೆ ಕಟ್ಕೊಳಯ್ಯ ನೀನು. ಅಯ್ಯೋ 10 ರೂಪಾಯಿ ಕೊಡ್ತೀನಿ, ನಿಲ್ಸ್ಬಿಡು ಅಂತ ಹೇಳ್ಬಿಟ್ಟು ಸೈಡ್ ಕಳಿಸ್ಬಿಡ್ತೀನಿ. ಹೌದಾ? ಸರಿ 10 ರೂಪಾಯಿ ನಾನೇ ಕೊಡ್ತೀನಿ. 20 ರೂಪಾಯಿ ಕೊಟ್ಟರೆ ನೀವೇನು ಮಾಡ್ತೀರಾ? ನಾನು ನಿಮ್ಗೆ 30 ರೂಪಾಯಿ ಕೊಡ್ತೀನಿ, ಸೈಲೆಂಟಾಗಿ ಇದ್ಬಿಡು, ಮಾತಾಡ್ಬೇಡ. ನಿಮ್ಮಿಬ್ಬರು ದುಡ್ಡು ಕೊಡ್ತೀನಿ, ಸೈಲೆಂಟ್ ಆಗಿದ್ಬಿಡಿ. ಯಾವಾಗ ನೋಡಿದ್ರು ಹೊಡ್ಕೊಂಡು 50 ಪೈಸೆ ಕೊಟ್ಬಿಡ್ತೀನಿ, ನೀನೇನು ಮಾತಾಡ್ಬೇಡ. ಹಾಂ ತಗೊಳ್ಳಿ, ನಾನೇನು ಮಾತಾಡಲ್ಲ, ತಗೊಳ್ಳಿ. ಸೊ ಫೈನಲಿ ಟಿಕೆಟ್ ಎಲ್ಲ ಅಲ್ಲಿ ಇದು ಮಾಡಿಕೊಂಡು ಸೊ ಒಳಗಡೆ ಎಂಟರ್ ಆಗಿದ್ದೀವಿ. ಸೊ ಅಲ್ಲಿಂದ ಈಗ ಮುಂದೆ ಹೋಗ್ತಾ ಇದ್ದೀವಿ. ಫುಲ್ ರಶ್ ಇದ್ದಾರೆ ಇವರು, ಯಾವ ಕಡೆಯಿಂದ ಎಲ್ಲಿ ನೋಡಿದ್ರು ಫುಲ್ ರಶ್ ಇದ್ದಾರೆ. ಸೊ ಇಲ್ಲಿಂದ ಒಳಗಡೆ ನಮಗೆ ಒಳಗಡೆ ಎಂಟರ್ ಆಗಿದ್ದೀವಿ. ಸೊ ಇಲ್ಲಿಂದ ತಾಜ್ ಮಹಲ್ ಹತ್ರ ಹೋಗ್ತಿದ್ದೀವಿ. ಅದನ್ನ ಫೋಟೋಸ್ ಹಾಕಿದ್ದಾರೆ. ಸೊ ಈ ಫೋಟೋಸಲ್ಲಿ ಅದರ ಇನ್ಫಾರ್ಮೇಷನ್ಸು ಪ್ರತಿಯೊಂದು ಇರುತ್ತೆ. ಸೊ ನಾವು ಅದೇನಿದ್ರು ಇಲ್ಲೇ ನೋಡ್ಕೋಬೋದು. ನಾವು ಹಿಸ್ಟ್ರಿ ಆಫ್ ತಾಜ್ ಮಹಲ್ ಡೋರ್ ಚೇಂಜ್ ಮಾಡಿದೆಲ್ಲ ಹಾಕಿದ್ದಾರೆ. ಏಯ್ ಐಫೋನ್ ಕೊಡ್ತಾ ಇದ್ದಲ್ಲ, ಓಕೆ ಐಫೋನ್ದು ಐಫೋನಲ್ಲಿ ಹಾಕಿ ಅದು ಕ್ಯಾಮ್ರಾ ಇದು ಮಾಡು. ನಿಮ್ಮ ಹತ್ರ ವೀಡಿಯೋ ಹಾಕ್ಸ್ಬಿಟ್ಟು ಆ ವೀಡಿಯೋ ತಗೊಳ್ಳೋಷ್ಟಿಗೆ ನಾನು ಅರ್ಧ ಎಡಿಟ್ ಮಾಡ್ಕೊಡ್ತೀನಿ. ಈಗ ಎಷ್ಟು ದೊಡ್ಡದಾಗಿದೆ ಬಾಗಿಲು. ಸೊ ಇಲ್ಲಿಂದ ಒಳಗಡೆ ಎಂಟ್ರಿ ಆದ್ವಿ ನೋಡಿ, ಫಸ್ಟ್ ಎಂಟ್ರಿ. ಅದು ಫಸ್ಟ್ ಎಂಟ್ರಿ ಇಲ್ಲ, ಅದು ಎಕ್ಸಿಟ್ ಎಂಟ್ರಿ. ಎಕ್ಸಿಟ್ ಆಗಬೇಕಾದ್ರೆ ಅದು ಟೋಕನ್ ಹಾಕ್ಬಿಟ್ಟು ಹಾಕ್ಬೋದು. ಸೊ ಸುಮಾರು ವರ್ಷಗಳಾಗಿದೆ ಫ್ರೆಂಡ್ಸ್ ಇವೆಲ್ಲ ಕಟ್ಟಿವೆ. ಸೊ ಈ ಸುಮಾರು ವರ್ಷಗಳಿಂದ ಇವೆಲ್ಲ ನೋಡಿ ಹಿಂಗೆ ಇದ್ದಾವೆ. ಅದೇ ಇಲ್ಲಿವರೆಗೂ ಯಾವುದೇ ರೀತಿ ಇದಾಗಿಲ್ಲ. ಎಸ್ ಬಾಸ್ ಒಂದು ಡೈಲಾಗ್ ಹೊಡಿತಾರೆ, ಲವ್ಗಾಗಿನೇ ಸಾಸಿಗ ತಾಜ್ ಮಹಲ್ ಕಟ್ಟಿದ್ರು ಮುಮ್ತಾಜ್ಗೆ. ಅವ್ರ ಅಕ್ಕಪಕ್ಕ ದೇಶದವ್ರ ಹತ್ರ ಕೇಳಿದ್ರೆ ಅವ್ರು ತಾಜ್ ಮಹಲ್ ಇಲ್ಲ ಒಂದು ಟಿ-20 ಕಟ್ಟಿರಲ್ಲ. ನಮ್ಮ ಬೌದ್ಧರು ಒಂದು ಎಲ್ಲ ಹಾಕೋರೆ, ಕೇಳಿದ್ಯಾ? ಯಾವುದು? ಪ್ರೀತಿ ಮಾಡೋ ಎಲ್ಲ ಹುಡುಗರು ಮನಸ್ಸಲ್ಲಿ ತಾಜ್ ಮಹಲ್ ಇಟ್ಕೊಂಡ್ರೆ ಪ್ರೀತಿ ಮಾಡೋದು. ಆದರೆ ಹುಡುಗಿರು ಯಾರು ಮುಮ್ತಾಜ್ ಆಗಿರಲ್ಲ. ಹಾಂ, ಇದನ್ನ ನಮ್ಮ ಬಾಸ್ ಒಳ್ಳೆ ಡೈಲಾಗ್ ಸರಾಗಿ ಹೊಡೆದಿದ್ದಾರೆ. ಸೊ ಫ್ರೆಂಡ್ಸ್ ಹೆಂಗಿದೆ ಅಂತ ಒಳಗಡೆ ನೋಡ್ರಿ ಎಷ್ಟು ಜನ ಇದ್ದಾರೆ, ಹೆಂಗೆ ಏನು ಅಂತ ನೋಡಿ. ಸೊ ಏನು ಲುಕ್ ಇದೆ ಅಲ್ವಾ ನೋಡ್ರಿ. ನಾವಿಲ್ಲೆಲ್ಲ ವೀಡಿಯೋ ಮಾಡ್ಕೊತಾ ಇದ್ರೆ ಇಲ್ಲಿ ನಮ್ಮ ಬ್ರೋವರ್ ಮಾತ್ರ ಏನೋ ಮಾಡ್ತಿದ್ದಾರೆ ಸಾಹಸ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ. ಇದನ್ನೆಲ್ಲ ನೋಡಬೇಕು ಅಂದರೆ 2 ಗಂಟೆಗೆ ಸಾಲಲ್ಲ ನಮಗೆ. ಅನ್ಬೇಕಾ? ಯಾವುದೇ ಕಡೆ ನೋಡ್ರಿ, ಆಲ್ ಓವರ್ ಯಾವುದೇ ಕಡೆ ನೋಡ್ಬೋದು, ತುಂಬ ಜನ ಇರ್ತಾರೆ. ಸೊ ಅದೊಂದು ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಮಾತ್ರ ಜನ ತುಂಬ ಹೋಗ್ಬಿಟ್ಟಿದ್ದಾರೆ. ನಮ್ಮ ತಾಜ್ ಮಹಲ್ ಸೆಂಟ್ರಲ್ ಅಲ್ಲಿ ಕಾಣಿಸಿದ್ರು ಹೇಳಿದ್ರು ಮೇಲೆ. ಸೊ ಫೈನಲಿ ಕಾಣಿಸುತ್ತೆ ನೋಡ್ಕೊಳ್ಳಿ. ಸೊ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ಈಗ.
ಒಳಗಡೆ ಎಂಟರ್ ಆಗಿದ ತಕ್ಷಣ ಅತಿ ಸುಂದರವಾಗಿರೋ ನಮ್ಮ ತಾಜ್ ಮಹಲ್ ಕಾಣಿಸುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಬಿಡ್ರಿ ಒಂದೇ ಸಲ, ಮತ್ತೆ ಮತ್ತೆ ಬರೋಕ್ಕಾಗ್ತಾ ಇರಲ್ವಲ್ಲ. ಸೊ ಅದರಿಂದ ಒಳಗಡೆ ನೋಡಿ ಎಷ್ಟು ಮಾಡಿ. ಅಲ್ಲಿ ಹೋಗಿ ಇದು ಸೊ ಅದನ್ನೆಲ್ಲ ನೋಡ್ಬೋದು. ಈಗ ತಾಜ್ ಮಹಲ್ ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಚೆನ್ನಾಗಿರ್ತಾರೆ. ತಾಜ್ ಮಹಲ್ ಸೊ ಫೈನಲಿ ಏನಂದರೆ ನಾವು ತಾಜ್ ಮಹಲ್ ಹತ್ರ ಬಂದಿದ್ದೀವಿ, ಎಲ್ಲ ನೋಡ್ಕೋಬೋದು. ಸೊ ಹಿಂದೆ ಕಾಣಿಸ್ತಾ ಇದೆ ನೋಡಿ ತಾಜ್ ಮಹಲ್. ಸೊ ಈಗ ಅಲ್ಲಿ ತನಕ ವಾಕಿಂಗಲ್ಲಿ ಹೋಗಬೇಕು. ಸೊ ಫೈನಲಿ ತಾಜ್ ಮಹಲ್ ಮಾತ್ರ ಎಷ್ಟು ಜನ ಇದ್ದಾರೆ ನೋಡ್ಕೊಂಡ್ಬಿಡುತ್ತೆ. ಸೊ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊಳಗಡೆ ನಮಗೇನಿಲ್ಲ ಸುಸ್ತಾಗ್ಬಿಡ್ತೀವಿ ಅನಿಸುತ್ತೆ. ಆದರೆ ಅಷ್ಟು ಜನ ಇದ್ದಾರೆ ಹೋಟೆಲಿ. ಸಕ್ಕತ್ತಂದ್ರೆ ಶಪ ಬೇರೆ ಬೇರೆ ಕಡೆಯಿಂದ ಫಾರಿನರ್ಸು ಅವರು ಇವರು ಅಂತ ಎಲ್ಲ ತುಂಬ ಜನ ಬರ್ತಿದೆ. ಬಟ್ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು. ಸೊ ನೆನ್ನೆ ರಶ್ ಏನಿರಲಿಲ್ಲ, ಇಲ್ಲೆಲ್ಲ ಫುಲ್ಲು ಏನಾಗ್ಬಿಟ್ಟಿದೆ ಅಂದರೆ ಕ್ಲೋಸ್ ಮಾಡಾಕ್ಬಿಟ್ಟಿದ್ರು. ಸೊ ನೆನ್ನೆ ತಾಜ್ ಮಹಲ್ ನೋಡೋಕ್ಕಾಗಲಿಲ್ಲ. ಸೊ ಅದರಿಂದ ಇವತ್ತು ಬಂದಿದ್ದೀವಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ. ಸೊ ಯಾವ ಕಡೆ ನೋಡು ಸಿಕ್ಕಾಪಟ್ಟೆ ರಶ್ ಗುರು, ಎಲ್ಲಿ ನೋಡು ಜನಾಗಲೇ ಇರ್ತಾರೆ. ಹೌದಾ? ಸೊ ಇನ್ನೊಂದೇನೆಂದರೆ ನೆಟ್ವರ್ಕ್ಗಳು ಸಿಗೋಲ್ಲ ಇಲ್ಲಿ, ಯಾಕಂದರೆ ತುಂಬ ಜನ ಇರ್ತಾರೆ. ಸೊ ಅದರಿಂದ ನೆಟ್ವರ್ಕ್ ಸಿಗೋಲ್ಲ ಫಸ್ಟ್ ಆಫ್ ಆಲು. ತಾಜ್ ಮಹಲ್ ಹತ್ರ ಬಂದರೆ ಸಾಕು ನಿಮ್ಗೆ ಯಾರಿಗೂ ನೆಟ್ವರ್ಕ್ ಸಿಗೋಲ್ಲ.